ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಅವರೆಕಾಳು ಮಸಾಲೆ ಉಪ್ಪಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ವಿಧಾನ ಫ್ರೆಂಡ್ಸ್, ಬನ್ನಿ ಇವಾಗ ಮಾಡೋಣ. ಸೊ ಇಲ್ಲಿ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ, ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಒಂದೇ ಒಂದು ಹಣ್ಣಾದ ಟೊಮ್ಯಾಟೊ ತೊಗೊಂಡಿದ್ದೀನಿ. ಒಂದು ಟೊಮ್ಯಾಟೊ ಈ ಥರ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಒಂದು 2 ಈರುಳ್ಳಿ ಇದ್ದರೆ ಉಪ್ಪಿಟ್ಟು ತುಂಬ ಚೆನ್ನಾಗಿ ರುಚಿ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಪೀಸ್ ಅಷ್ಟು ನಾನು ಲೆಮನ್ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಈ ಥರ ನಾನು ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಅಂದರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ತೊಗೊಂಡಿದ್ದೀನಿ, ಶುಂಠಿ ಪೇಸ್ಟು. ಸೊ ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಅವರೆಕಾಳನ್ನು ನಾನು ಒಂದು 2 ನಿಮಿಷ ಅಷ್ಟು ನಾನು ಚೆನ್ನಾಗಿದೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ ಇಲ್ಲಿ ಈ ಥರ ಒಂದು 2 ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು, ಒಂದು 2 ನಿಮಿಷ ಅಷ್ಟು. ಆಮೇಲೆ ಇಲ್ಲಿ ನೋಡಿ ಮಸಾಲೆ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ನಾನು ಇದು ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ, ಉದ್ದಿನಬೇಳೆ. ಆಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ. ಆಮೇಲೆ ಒಂದು 3 ಏಲಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಇದು ಚಕ್ಕೆ ತೊಗೊಂಡಿದ್ದೀನಿ, ಒಂದು 2. ಇಲ್ಲಿ ನೋಡಿ ಇದು ಚಿರೋಟಿ ರವೆ ಅಲ್ಲ ಫ್ರೆಂಡ್ಸ್, ಸ್ವಲ್ಪ ಚಿರೋಟಿ ರವೆಗಿಂತ ಸ್ವಲ್ಪ ದಪ್ಪ ರವೆ ಬರುತ್ತಲ್ವ, ವೈಟು, ಅದು ತೊಗೊಂಡಿದ್ದೀನಿ. ಸೊ ಇದನ್ನು ನಾವು ಸಿಂಪಲ್ ಮೆಥಡಲ್ಲಿ ನಾನು ಮಾಡಿ ತೋರಿಸ್ತೀನಿ. ಬನ್ನಿ ಇವಾಗ ಮಾಡೋಣ, ಸ್ಟಾರ್ಟ್ ಮಾಡೋಣ ಇವಾಗ. ಸೊ ನೋಡಿ ಇವಾಗ ಫ್ರೆಂಡ್ಸ್, ಒಂದು ಬಾಣಲೆ ಇಟ್ಟಿದ್ದೀನಿ, ಪ್ಯಾನು. ಇದು ಸ್ವಲ್ಪ ಇದರೊಳಗೆ ನೀವು ತುಪ್ಪ ಕೂಡ ಹಾಕ್ಕೊಂಡು ನೀವು ರವೆಯನ್ನು ಬಿಸಿ ಮಾಡ್ಕೋಬೋದು. ಬೇಡ ಅಂತಂದರೆ ಸ್ಕಿಪ್ ಮಾಡಿ ನೀವು ಅಡಿಕೆ ಎಣ್ಣೆ ಕೂಡ ನೀವು ಹಾಕಿ ಇದರ ಬಿಸಿ ಮಾಡ್ಕೋಬೋದು. ನೋಡಿ ಈ ಥರ ನಾನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಬಿಸಿ ಮಾಡ್ಕೊತಾ ಇದ್ದೀನಿ. ರವೆ ಅಂದರೆ ಸ್ವಲ್ಪ ಈ ಥರ ಹುರ್ಕೊತಾ ಇದ್ದೀನಿ. ನೀವು ಬೇಕಂದರೆ ಬನ್ಸಿ ರವೆಯಿಂದ ಕೂಡ ನೀವು ಉಪ್ಪಿಟ್ಟು ಮಾಡ್ಕೋಬೋದು. ಈ ಥರ ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಿನ ಮೇಲೆ ನೀವು ಈ ಥರ ಹುರ್ಕೊಳ್ಳಿ, ಯಾಕಂದರೆ ಮತ್ತೆ ತಳ ಹಿಡಿದು ಬಿಡುತ್ತೆ ಅದಕ್ಕೆ. ಸೊ 1 ನಿಮಿಷದಿಂದ 2 ನಿಮಿಷಷ್ಟು ಇದು ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಥರ ನಾವು ಹುರ್ಕೊಂಡ್ರೆ ನೋಡಿ ಬಣ್ಣ ಕೂಡ ಚೇಂಜ್ ಆಗ್ತಾಯಿದೆ. ನೋಡಿ ಈ ಥರ. ಸೊ ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಮತ್ತೊಂದು ಪ್ಯಾನನ್ನು ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ಇದಕ್ಕೆ ಸ್ವಲ್ಪ ನಾವು ಸಾಸಿವೆ, ಜೀರಿಗೆ, ಆಮೇಲೆ ಇದೆಲ್ಲ ನೋಡಿ ಫ್ರೆಂಡ್ಸ್, ಸ್ವಲ್ಪ ಅದು ಬಿಸಿ ಆದಮೇಲೆ ನಾನು ಆಲ್ರೆಡಿ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಆಮೇಲೆ ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ನೀವು ಹಾಗೆ ಅವರೆಕಾಳನ್ನು ಸೇರಿಸಿ ಉಪ್ಪಿಟ್ಟು ಕೂಡ ಮಾಡ್ಕೋಬೋದು, ಆದರೆ ಕೆಲವರು ಉಪ್ಪಿಟ್ಟನ್ನು ಸೇರಲ್ಲ. ಸೊ ಹಾಗಾಗಿ ಈ ಥರ ಮನೆಯಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ನೀವು ಉಪ್ಪಿಟ್ಟನ್ನು, ಮಸಾಲೆ ಉಪ್ಪಿಟ್ಟನ್ನು ಮಾಡಿಕೊಟ್ಟರೆ ಇಷ್ಟಪಟ್ಟು ಸ್ವಲ್ಪ ಊಟ ಮಾಡ್ತಾರೆ ಅವರು. ಸೊ ಹಾಗಾಗಿ ನಾನು ಈ ವಿಧಾನ ನಿಮಗೆ ತೋರಿಸ್ತಾ ಇರೋದು. ಈ ವಿಧಾನ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಆಮೇಲೆ ಒಂದು ಕಮೆಂಟ್ಸ್ ಮೂಲಕ ತಿಳಿಸಿ. ಸೊ ಇದಕ್ಕೆ ನಾವು ತುರಿದಿರುವಂತಹ ಕ್ಯಾರೆಟನ್ನು ಕೂಡ ಸೇರಿಸ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಟೊಮ್ಯಾಟೊ ಕೂಡ ಸೇರಿಸ್ತಾ ಇದ್ದೀನಿ. ಸೊ ಇವಾಗ ಮತ್ತೊಂದು ಸಲ ನಾನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಅದಕ್ಕೆ ಬೇಯಿಸಿರುವಂಥ ಅವರೆಕಾಳು ಕೂಡ ಸೇರಿಸ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ನಾನು
ರುಚಿ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈ ಥರ ಇನ್ನೊಂದ್ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಅರಿಶಿನ ಕೂಡ ಹಾಕ್ಕೋಬೋದು. ಕೆಲವೊಬ್ಬರು ಇಷ್ಟಪಡಲ್ಲ ಉಪ್ಪಿಟ್ಟಿಗೆ, ಸೊ ಹಾಗಾಗಿ ನಾನು ಕೂಡ ಹಾಕ್ತಾಯಿದ್ದೆ, ನನಗೂ ಇಷ್ಟ ಆಗಲ್ಲ. ಸೊ ಹಾಗಾಗಿ ಇದಕ್ಕೆ ನೀವು ಚಿಕ್ಕದಾಗಿ ಕ್ಯಾಪ್ಸಿಕಮ್ ಮತ್ತು ಪೊಟ್ಯಾಟೊ ಕೂಡ ಹಾಕ್ಕೋಬೋದು. ಅಂದರೆ ಆಲೂಗಡ್ಡೆ ಕೂಡ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಬೀನ್ಸ್ ಆಮೇಲೆ ಕಾಯಿ ತುರಿ ಕೂಡ ಸೇರಿಸ್ಕೋಬೋದು. ಸೊ ನಾನು ಅದೆಲ್ಲ ಏನು ಸೇರಿಸ್ತಾ ಇಲ್ಲ, ನೀವು ಕೂಡ ಅದನ್ನು ಸೇರಿಸ್ಕೊಂಡು ಮಾಡ್ಕೋಬೋದು, ಇನ್ನೂ ಆಗುತ್ತೆ. ಆಮೇಲೆ ಸ್ವಲ್ಪ ನಾನು ಇದಕ್ಕೆ ಲೆಮನ್ ರಸ ಕೂಡ ನಾನು ಈ ಥರ ಸೇರಿಸ್ತಾ ಇದ್ದೀನಿ. ಇನ್ನೂ ರುಚಿಯಾಗಿರುತ್ತೆ, ಹಾಗಾಗಿ ನೀವು ಬೇಡ ಸ್ಕಿಪ್ ಮಾಡ್ಕೋಬೋದು. ನಾವು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಉಪ್ಪಿಟ್ಟಿನ ರುಚಿ ಸ್ವಲ್ಪ ಜಾಸ್ತಿ ಆಗೋದು. ಸೊ ಇದಕ್ಕೆ ನಾನು 1 ಲೋಟ ಅಷ್ಟು ನಾನು ರವೆ ತೊಗೊಂಡಿನಲ್ವ, ಸೊ ಹಾಗಾಗಿ 2 ಲೋಟ ಅಷ್ಟು ನಾನು ನೀರನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ರುಚಿಗೆ ಸ್ವಲ್ಪ ಬೆಲ್ಲ ಕೂಡ ನಾನು ಸೇರಿಸ್ತಾ ಇದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಇಷ್ಟಪಡೋರು ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಈ ಥರ ರವೆಯನ್ನು ಸೇರಿಸ್ಕೊಂತ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಬನ್ಸಿ ರವೆ ಆದರೆ ನಾವು ಒಮ್ಮೆಗೆ ಈ ಥರ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೋದು. ಆದರೆ ಇದು ಚಿರೋಟೆ ರವೆ ಕೂಡ ಆದರೂ ಸ್ವಲ್ಪ ಈ ಥರ ನಾವು ಮಿಕ್ಸ್ ಮಾಡ್ಕೋಬೋದು. ಇದು ಚಿರೋಟೆ ರವೆಗಿಂತ ಸ್ವಲ್ಪ ದೊಡ್ಡ ರವೆ, ಸೊ ಹಾಗಾಗಿ ನಾವು ಈ ಥರ ಗಂಟಾಗಲ್ಲ, ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಈ ಥರ ಸೇರಿಸ್ಕೊಂಡ್ಬಿಡೋಣ. ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡ್ತಿರ್ಬೇಕು ಫ್ರೆಂಡ್ಸ್, ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ನೋಡಿ. ಹೌದಾ, ಹೋಟೆಲ್ನಲ್ಲಿ ಮಾಡಿರುವಂತಹ ಉಪ್ಪಿಟ್ಟೆ ಆಗಿದೆ ಇದು. ನಿಜವಾಗ್ಲೂ ಫ್ರೆಂಡ್ಸ್, ನೀವು ಕೂಡ ಇದೇ ವಿಧಾನದಲ್ಲಿ ಕೆಲವೊಂದು ಟ್ರೈ ಮಾಡ್ತೀರಾ ನೀವು ಮನೆಯಲ್ಲಿ. ಇದು ನಾವು ಮಾಡಿರುವಂತಹ ವಿಧಾನ ಸ್ವಲ್ಪ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಆಮೇಲೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಸ್ವಲ್ಪ ಶೇರ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ನನ್ನ ನನಗೆ ಸ್ವಲ್ಪ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಶೇರ್ ಮಾಡಿಕೊಂಡು ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲಿಗೆ ಸ್ವಲ್ಪ ಒಂದು ಲೈಕ್ ಅನ್ನು ಕೊಡಿ ಫ್ರೆಂಡ್ಸ್. ಸೊ ನೋಡಿ ಇವಾಗ ಫ್ರೆಂಡ್ಸ್, ನಾನು ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಬೆಳಗ್ಗಿನ ತಿಂಡಿ ಸಿಹಿಯಾದಂತಹ ಉಪ್ಪಿಟ್ಟು, ಅವರೆಕಾಳು ಮಸಾಲ ಉಪ್ಪಿಟ್ಟು, ಆಮೇಲೆ ಅದಕ್ಕೆ ಕಾಂಬಿನೇಷನ್ ಶೇಂಗಾ ಚಟ್ನಿ ತೊಗೊಂಡಿದ್ದೀನಿ ನಾನು. ನೀವು ಬೇಕಂದರೆ ಮೊಸರು ಕೂಡ ತೊಗೊಂಡು ಸೇವಿಸ್ಬೋದು. ಆಮೇಲೆ ನಾನು ಟೀ ಕೂಡ ಮಾಡಿ ಇದರೊಳಗೆ ಕಾಂಬಿನೇಷನ್ ಬೆಸ್ಟ್ ನೋಡಿ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೂಡ ಶೇರ್ ಆಮೇಲೆ ಕಮೆಂಟ್ಸ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು, ಧನ್ಯವಾದ.